ಥ್ಯಾಂಕ್ಸ್ ಸಾವಿತ್ರಿ. ಆದರೂ ನಿನ್ನ ಮನಸ್ಸಿನ ಮೂಲಲ್ಲಿ ನಮ್ಮ ಮೇಲಿರೋ ದ್ವೇಷ ಯಾವ ರೂಪ ಬೇಕಾದರೂ ಪಡಿಬಹುದು. ನಿಜ, ಅದನ್ನ ನಾನು ಸರಿಪಡಿಸ್ಕೋಬೇಕು. ಅಂಥ ಯೋಚನೆಗಳನ್ನ ಇಟ್ಕೊಂಡು ಈ ಮನೆಯವ್ರ ಜೊತೆಲಿರೋದು ಕಷ್ಟ ಆಗುತ್ತೆ. ಅಂದ್ರೆ ನನಗೆ ಸ್ವಲ್ಪ ದಿನ ಕಾಲಾವಕಾಶ ಕೊಡಿ. ನನ್ನ ಮನಸ್ಸನ್ನ ತಯಾರು ಮಾಡ್ಕೋಬೇಕು. ಇದನ್ನೆಲ್ಲ ನಾನು ಅರ್ಗಿಸ್ಕೋಬೇಕು. ಹೇಗೆ? ನನಗೂ ಗೊತ್ತಿಲ್ಲ. ಒಂದು ಸಾಧ್ಯತೆ ಇದೆ. ಹೇಳು. 4 ದಿನ ಸೀತಾಪುರದಲ್ಲಿ ಇದ್ದು ಬರಲಾ? ನರಸಿಂಹ, ಕಾಫಿ ಕೊಡ್ಲಾ? ಸಾವಿತ್ರಿಗೂ ಕೊಡ್ಲೇನಪ್ಪ? ನೀನ್ ತಗೊಂಡೋಗಿ ಕೊಡ್ತೀಯೋ ಅಥವಾ ನಾನೇ ತಗೊಂಡೋಗಿ ಕೊಡ್ಲೋ? ಸಾವಿತ್ರಿ ಮನೇಲಿಲ್ಲ. ಅಣ್ಣ, ಸಾವಿತ್ರಿ ಒಬ್ಬಳೇ ಹೊರಗಡೆ? ಹೌದು, ಹೊರಗಡೆ ಹೋಗಿದ್ದಾಳೆ. ಮತ್ತೆ ಬರೋ ನಂಬಿಕೆ ಇಲ್ಲ. ಅಲ್ಲಪ್ಪ, ನಿನ್ನೆ ತಾನೇ ವಾಪಸ್ ಬಂದ್ಲು ಅಂತ ನಿರಾಳವಾಗಿದ್ವಿ. ಆದ್ರೆ ಇವತ್ತು ಬಂದ್ಲು ಅಂತಂದ್ರೆ ನಿಮ್ ಜೊತೆ ನಗ್ನಗ್ತಾ ಇರ್ಬೇಕು ಅಂತ ಅಂದ್ಕೊಂಡ್ರ? ಹಾಗಲ್ಲ, ಮನೇಲಿ ಓಡಾಡ್ಕೊಂಡಿರ್ತಾಳೆ ಅಂತ. ಅದೇ ಅವಳ ಹಿಂಸೆ, ಅದಕ್ಕೆ ಹೊರಟೋದ್ಲು. ಸಾವಿತ್ರಿ ಕೂಡ ನನ್ನನ್ನು ಕೊಲ್ಲೋದ್ರಲ್ಲಿ ಶಾಮೀಲಾಗಿದ್ದು ಅನ್ನೋದು ನನ್ನಿಂದ ಅರ್ಗಿಸ್ಕೊಳಕ್ ಆಗ್ತಿಲ್ಲ. ಸತ್ಯನೇ ಹಾಗೆ ವಿಶ್ವ. ಟೈಮ್ ಕೊಡು, ತಾನಾಗೆ ಅರ್ಗತ್ತೆ. ಬೇಡ ಮೇಡಮ್, ನೀವು ನನ್ನನ್ನು ಕರ್ಕೊಂಬರೋದಕ್ಕೆ ಮುಂಚೆ ನಾನು ಚೆನ್ನಾಗೇ ಇದ್ದೆ. ಸಾರಿ ವಿಶ್ವ, ನಿನಗೆ ವಾಸ್ತವ ತೋರಿಸಿ ನಿರಾಸೆ ಮಾಡಿದೆ. ಇನ್ನು ನನ್ನ ಕೈಲಿ ಇರಲಿಕ್ಕೆ ಆಗ್ತಾ ಇಲ್ಲ ಮೇಡಮ್. ನನ್ನ ಮಗನ ಆ ದೇವರು ಈ ರೂಪದಲ್ಲಿ ಕಳಿಸಿದಾನೆ. ಈ ಒಂಟಿ ಪಿಶಾಚಿ ಬದುಕಿಗೆ ಒಂದು ಅರ್ಥ ಬರಲಿ ಅಂತ ಕಳಿಸಿದಾನೆ ಅನ್ಕೊಂಡಿದ್ದೆ. ಹೋಗು ವಿಶ್ವ, ನನಗೆ ಇನ್ನೊಂದು ಜನ್ಮ ಕೊಟ್ರಿ ನನ್ನ ಜೀವ ಉಳಿಸಿ ಅಂದ್ಯಲ್ಲ, ನನ್ನನ್ನು ನಿನ್ ತಾಯಿ ಅನ್ಕೊಂಡಿದ್ಯಾ ಅಂತ ತಿಳಿದೆ. ನೀನ್ ಹೇಳಿದೆ ಕರೆಕ್ಟು ವಿಶ್ವ. ಭ್ರಮೆ ಸುಖ ಕೊಡುತ್ತೆ. ನನ್ನನ್ನು ಆ ಭ್ರಮೆಲೆ ಇರೋದಕ್ಕೆ ಬಿಡ್ಬೇಕಾಗಿತ್ತು ನೀನು. ಕ್ಷಮಿಸ್ಬಿಡಿ ಅಮ್ಮ, ದಯವಿಟ್ಟು ಕ್ಷಮಿಸ್ಬಿಡಿ ನನ್ನನ್ನು. ವಿಶ್ವ, ಪ್ರೀತಿಯನ್ನು ಸುಳಿಗೆ ಸಿಕ್ಕಿ ಎದುರುಗಡೆ ಇರೋ ಪವಿತ್ರ ಸಂಬಂಧಕ್ಕೆ ಕುರುಡಾಗಿದ್ದೆ. ಇನ್ಮೇಲೆ ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲಮ್ಮ, ಎಲ್ಲೂ ಹೋಗಲ್ಲಮ್ಮ. ನಿನ್ ಮನ್ಸು ನಂಗೆ ಅರ್ಥ ಆಗತ್ ಕಣೆ ಸಾವಿತ್ರಿ. ಅತ್ತೆ ನಿನ್ನೇನ್ ದೂರ್ಸಲ್ಲ, ಆದ್ರೆ ನಾನು ಸಾರಿ ಕಣೆ, ನನ್ನ ಬಲವಂತಕ್ಕೆ ನೀನು ಬರೋ ಹಾಗಾಯ್ತು. ಹೋಗ್ಲಿ ಬಿಡು. ಸೀತಾಪುರಕ್ಕೆ ಬರಕ್ಕೆ ನಂಗೇನ್ ಬಲವಂತ ಮಾಡ್ಬೇಕಾ? ಇಲ್ಲಿಗೆ ಬಂದಿದ್ ನನಗೆ ಖುಷಿನೇ. ಯಾವ ಮುಖ ಹೊತ್ಕೊಂಡು ನನ್ನನ್ನು ಕರಿಯಕ್ ಬಂದಿದ್ಯಾ? ನಿನಗ್ ಭಾರ ಆಗಿದ್ದೆ ಅಂತ ಅಲ್ವಾ ಈ ಮನೆಗೆ ನನ್ನನ್ನು ಕೆಲ್ಸಕ್ಕೆ ಬಿಟ್ಟು ಹೋಗಿದ್ ನೀನು? ಕೆಲ್ಸಕ್ಕೆ ಕರ್ಕೊಂಡ್ಬರಿದ್ಕೆ ಇವತ್ತು ನೀನು ಮನೆ ಒಡ್ತಿಯಾಗಿರೋದು. ಅದೇ ಲೆಕ್ಕಾಚಾರ ಇತ್ತಾ? ಕಾಲಕ್ಕೆ ಬಿಟ್ಟು ಕೇಳ್ಕೊಂಡೆ ಬಿಟ್ಟು ಹೋಗ್ಬೇಡಪ್ಪ ಅಂತ. ಕಾಣದ್ ಜನ, ಒಲ್ಲದ್ ಮನ್ಸು, ನಾನು ಹೇಗಿದ್ದೆ ಅಂತ ನಾದ್ರೂ ಯೋಚಿಸಿದ್ಯಾ? ಕೆಟ್ಟದ್ದೇನಾತು? ನಮ್ಮನೆ ಆಗಿದ್ರೆ ಅದೇ ಗಂಜಿ, ಅದೇ ಹೊರಗ್ಪಟ್ಟೆ, ಅದಕ್ಕೆ ಮಾಡಿದ್ದನ್ನ ಸಮರ್ಥಿಸ್ಕೊತಾ ಇದ್ಯಾ? ತಪ್ಪೇನೂ ಆಗ್ಲಿಲ್ವಲ್ಲ? ಏನೋ ಪರಿಸ್ಥಿತಿ ಹಂಗಿತ್ತು. ಕೆಲವು ವಿಷಯಗಳನ್ನ ಹೇಳ್ದ ಮುಚ್ಚಿಡ್ಬೇಕಾತು. ನೋಡಿದ್ಯಾ ಸುಮ್ಯಕ್ಕ? ಅಪ್ಪ ಆಡೋ ಮಾತಾ ಇದು. ದಳ್ಳಾಳಿ ಮಾತಾಡ್ತಾರೆ. ದಯವಿಟ್ಟು ನನ್ನ ಮುಂದೆ ನಿಂತ್ಕೋಬೇಡ. ನಾನು ನಿನ್ನ ಜೊತೆ ನಿನ್ನ ಮನೆಗೆ ಬರಲ್ಲ. ಹೊರಡು ಪ್ಲೀಸ್, ಹೊರಡು.